ಸಂಘಟನೆ ಪರ ಮಾಡಿಸಿರೆ ನೀನು ಬಿಜೆಪಿ ತತ್ವ ಸಿದ್ಧಾಂತನೇ ಗೊತ್ತಿಲ್ಲ. ಬಂಗಾರಪ್ಪನವ್ರು ಬಿಜೆಪಿ ಬಂದಾಗ ನೀನು ಯಾಕಪ್ಪ ಬರಲಿಲ್ಲ? ಕಾಂಗ್ರೆಸ್ಸಿಗಿದ್ದ ದೊಡ್ಡ ಮನುಷ್ಯ. ಸದಸ್ಯತ್ವವನ್ನು ಶಿವಮೊಗ್ಗದಿಂದ ಮುಖಂಡರುಗಳು ಸ್ವರ್ಬಾದ ಕಾರ್ಯಕರ್ತರ ಜೊತೆಗೂಡಿ ಸದಸ್ಯತ್ವ ಮಾಡಿದ್ದು, ಸಕ್ರಿಯ ಸದಸ್ಯ ಮಾಡಿದ್ದು. ನಿನ್ನ ಯೋಗ್ಯತೆಗೆ ಬಿಜೆಪಿ ಜೊತೆಗೆ ಇಲ್ಲೇ ಇಲ್ಲ. ನೀನು ಸೋತು ಸುಣ್ಣಾಗಿ ಮನೆಗಿದ್ದು ನಿಮ್ಮ ಮನೆಯಲ್ಲಿ ಮೀಟಿಂಗ್ ಮಾಡಿದ ತಕ್ಷಣ ದೊಡ್ಡ ಮನುಷ್ಯ ಆಗ್ಬಿಡ್ತೀನಿ. ನೀನು ರಾಜ್ಯದ ಅಧ್ಯಕ್ಷರು ನೀನೇ ಮಾಧ್ಯಮದಲ್ಲಿ ಹೇಳಿಕೆ ಕೊಡೋರೆ 100ಕ್ಕೆ 100 ಬದಲಾವಣೆ ಆಗುತ್ತೆ. ನೀನು ತಾಕತ್ತಿದ್ರೆ ಮಿಸ್ಟರ್ ಕುಮಾರ್ ಬಂಗಾರಪ್ಪ, ನೀನು ತಾಕತ್ತಿದ್ರೆ ರಾಜ್ಯದ ಅಧ್ಯಕ್ಷ ಬದಲಾವಣೆ ಮಾಡೋ ಶಕ್ತಿ ನಿನಗಿದೆಯಾ? ನೀನೇ ರಾಷ್ಟ್ರೀಯ ಅಧ್ಯಕ್ಷನ? ನಾವು ಮೌನವಾಗಿದ್ದರೆ ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಂತೀರಾ? ನಾವು ಹೇಳ್ತಾ ಇದೀವಿ, ನಮ್ಮ ರಾಷ್ಟ್ರೀಯ ನಾಯಕರು ಸೂರ್ಯಚಂದ್ರ ಎಸ್ ಸತ್ಯನ ಒಬ್ಬ ಸಂಘಟನಾ ಯುವಕ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಮುಂದುವರಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ, ಮುಖಂಡರಿಗೆ ಗೌರವ ಬರುತ್ತೆ. ಇವತ್ತು ಪ್ರಜ್ಞಾವಂತ ಮತದಾರರು ಕೇಳ್ತಿದ್ದಾರೆ, ಬಿಜೆಪಿಯಲ್ಲಿ ಏನು ನಡೀತಿದೆ ಅಂತ ಕೇಳ್ತಾರೆ. ನಮಗೆ ಅಪಮಾನ ಆಗುತ್ತೆ ಅಂತ ಹೇಳ್ತಾರೆ. ಅಧಿಕಾರಕ್ಕೆ ಬಂದಲ್ಲ ಈ ರೀತಿ ಕಚ್ಚಾಡ್ತೀರಿ ಅಂತ ಕೇಳ್ತಾರೆ. ಕಾರ್ಯಕರ್ತರು, ಮುಖಂಡರಿಗೆ ನೋವಾಗಿದೆ. ನಾವು ಹೇಳಿದ್ದೀವಿ, ಏನಿದ್ರು ನಿಮ್ಮ ಸಮಸ್ಯೆ ದಾರಿಲಿ ಬೀದಿಲ್ಲಲ್ಲ, ಹೋಗ್ರಿ ಹೈಕಮಾಂಡ್ ಭೇಟಿ ಮಾಡ್ರಿ, ಹೇಳ್ಬೇಕಲ್ಲ. ನಾಲ್ಕು ಕೊಡಿ ಮತ್ತೆ ದಾರಿಲಿ ಬೀದಿಲಿ ಮಾತಾಡಿದೀನಿ ಅಜೆಂಡನ. ನಾವು ಹೇಳ್ತಾ ಇದೀವಿ, ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಲೋಕಲ್ ಬಾಡಿ ಸೆಲೆಕ್ಷನ್ನು ಗೆಲ್ತೀವಿ. ಮುಂಬರುವ ವಿಧಾನಸಭೆ ಚುನಾವಣೆ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತೀವಿ. ಮುಂದೆ ಅವ್ರ ನೇತೃತ್ವ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತಂತ ವಿಶ್ವಾಸ ನನಗಲ್ಲ, ಈ ರಾಜ್ಯದ ಪ್ರಜ್ಞಾವಂತ ಮತದಾರರಿಗೆ, ಕಾರ್ಯಕರ್ತರ, ಮುಖಂಡರಿಗೆ 100ಕ್ಕೆ 100 ವಿಶ್ವಾಸ ಇದೆ. ಕಾಂಗ್ರೆಸ್ ಹೊಡೆದ ಮನೆಯಾಗಿದೆ. ನಾಯಿನರಿ ವಿರುದ್ಧ ಕಾಂಗ್ರೆಸ್ಸರು ಕಚ್ಚಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ಹೋರಾಟ ಮಾಡ್ರಪ್ಪ. ಭಿನ್ನಮತೀಯರೇ, ಹೋರಾಟ ಮಾಡ್ರಿ. ನಿಮ್ಮ ತಾಕತ್ತು ಅಲ್ಲಿ ತೋರಿಸ್ರಿ. ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ನಾಟಕ ಮಾಡ್ತೀರಾ? ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ನೀವು, ಕುಟುಂಬ ರಾಜಕಾರಣಿಗಳು ನೀವು. ಇವ್ರು ಯಾರ್ಯಾರದಲ್ಲ 5-6 ಜನ. ಕೆಲವರು ಸೋತ್ ಸುಣ್ಣಾಗಿದ್ದಾರೆ, ಇನ್ನು ಕೆಲವರು ಯಾವುದೋ ಕಾರಣಕ್ಕೆ ಗೆದ್ದಿರ್ಬೋದು. ಕುಟುಂಬ ರಾಜಕಾರಣ ಮಾಡ್ತಾರೆ ನೀವು. ಯಾರ್ಯಾರ ಮನೆಯಲ್ಲಿ ಯಾರ್ಯಾರು ಏನಿದ್ರೆ ಗೊತ್ತಿಲ್ವಾ? ಭಾಳ ಸತ್ಯರ್ಚಿದ್ರು ಮಕ್ಕಳು ನೀವೆಲ್ಲ. ನಾಚಿಕೆ ಬಗ್ಗೆ ನಿಮಗೆ. ಎಲೆಬಿಲ್ಲದ ನಾಲಿಗೆ ಅಂತೇಳಿ ಏನು ಬೇಕಂತ ಮಾತಾಡಿದ್ರೆ ಸಹಿಸಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.